ಹೊನ್ನಾವರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮದಿನಾಚರಣೆ ಹಾಗೂ ವ್ಯಸನ ಮುಕ್ತ ದಿನಾಚರಣೆ ಆಚರಿಸಲಾಯಿತು. ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ ಹೊನ್ನಾವರದ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಪಟ್ಟಣ ಪಂಚಾಯತ್ ಅಧಿಕಾರಿಗಳಾದ ಏಸು ಬೆಂಗಳೂರು ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮದಿನಾಚರಣೆ ಆಚರಿಸುವುದು ಹೆಮ್ಮೆಯ ವಿಷಯ. ಶಿವಯೋಗಿಗಳು ಭಿಕ್ಷಾಟನೆಗೆ ಹೋದಾಗ ಭಿಕ್ಷೆಯನ್ನು ಪಡೆಯದೆ ಜನರಲ್ಲಿ ಇರುವ ದುಶ್ಚಟಗಳನ್ನು ತಮ್ಮ ಜೋಳಿಗೆಯಲ್ಲಿ ಹಾಕಿ ವ್ಯಸನ ಮುಕ್ತ ಸಮಾಜ ಅನ್ನುವ ಅಭಿಯಾನವನ್ನು ಪ್ರಾರಂಭಿಸಿದವರು. ಹೀಗಾಗಿ ಸರ್ಕಾರ ಇಂತಹ ಮಹಾತ್ಮರ ಜಯಂತಿಯನ್ನ ಕಾಟಾಚಾರಕ್ಕೆ ಮಾಡದೆ ಅವರ ಉತ್ತಮ ಆದರ್ಶಗಳನ್ನು ಮನಸ್ಸಿನಲ್ಲಿಟ್ಟು ವ್ಯಸನ ಮುಕ್ತ ಸಮಾಜವನ್ನ ಮಾಡೋಣ ಎಂದು ಕರೆ ನೀಡಿದರು. ಹಾವೇರಿ ಜಿಲ್ಲೆಯಲ್ಲಿ ಹೋಗಿದ್ದಾಗೆ ಬಹಳಷ್ಟು ದಾರ್ಶನಿಕರು, ಸಾಧು ಸಂತರು, ಶರಣರು ಜನಿಸಿದಂಥ ಒಂದು ನಾಡು. ಸಂತ ಶಿಶುನಾಳ ಶರಣರಿರ್ಬೋದು, ಗುರುಗುಯಿಲ ಭಟ್ಟರಿರ್ಬೋದು, ಭಕ್ತ ಕನಕದಾಸರಿರ್ಬೋದು, ಸರ್ವಜ್ಞರಿರ್ಬೋದು, ಉಮಾಭ್ಯಾಸರಿರ್ಬೋದು, ನಮ್ಮ ಹಳೆ ದಾರ್ಶನಿಕರು ಎಲ್ಲ ದಾರ್ಶನಿಕರು ಇದರಿಂದ ಪುಣ್ಯಭೂಮಿ. ಆ ನೆಲದಿಂದ ಬಂದ ನಾನು ಈ ದಿನ ಏನು ಸರ್ಕಾರದಿಂದ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಒಂದು ನಮ್ಮ ಸೂಕ್ತ ನಿರ್ದೇಶನ ಇದೆ. ಆ ಒಂದು ಶ್ರೀಮನ್ನ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಾಂತ ಸ್ವಾಮಿಗಳ ಒಂದು ಜಯಂತಿಯಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ. ಈಗಾಗಲೇ ನಮ್ಮ ನಿರೂಪಕ ಸ್ನೇಹಿತರು ಹೇಳಿದಂಗೆ ಬಹಳಷ್ಟು ಸಾಧು ಸಂತರು ತಮ್ಮದೇ ಆದ ಕೊಡುಗೆಯನ್ನು ನಮ್ಮ ಈ ಪುಣ್ಯಭೂಮಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷ ಕೊಡುಗೆ ನಮ್ಮ ಮಹಾಂತ ಶಿವಯೋಗಿಗಳು ಇದೆ. ಏನಂದರೆ ಅವರು ಭಿಕ್ಷಾಟನೆಗೆ ಹೋದಾಗ ಭಿಕ್ಷೆಯನ್ನು ಪಡೆಯಲಾರದೆ ಜನರಲ್ಲಿರುವ ದುಶ್ಚಟಗಳನ್ನು ತಮ್ಮ ಜೋಳಿಗೆ ಹಾಕಿ ಅನ್ನೋ ಒಂದು ಅಭಿಯಾನವನ್ನು ಪ್ರಾರಂಭಿಸಿದಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಮಹಾಂತ ಶಿವಗಳು ಅಂತ ಹೇಳೋಕ್ಕೆ ನಾನು ಬಹಳಷ್ಟು ಹೆಮ್ಮೆ ಪಡ್ತೇನೆ. ಆ ಮಹಾನ್ ವ್ಯಕ್ತಿಗಳಿದ್ದಂಥ ಏನು ಬಾಗಲಕೋಟೆ ಜಿಲ್ಲೆಯ ಒಂದು ಇಳಕಲ್ಲ ಪಟ್ಟಣದಲ್ಲಿ ಸಹಿತ ನಾನು ಸೇವೆ ಮಾಡೋದು ನನ್ನ ಪೂರ್ವಜನ್ಮದ ಸೌಭಾಗ್ಯ ಅಂತ ನಾನು ಹೇಳಬೇಕು ಇಚ್ಛೆಪಡ್ತೇನೆ. ಇಷ್ಟೇ ಹೇಳೋದು, ಸರ್ಕಾರ ವಿವಿಧ ದಾರ್ಶನಿಕರ ಸಾಧು ಸಂತರ ಜಯಂತಿಗಳನ್ನು ಯಾಕೆ ಆಚರಣೆ ಮಾಡಲಿಕ್ಕೆ ಒಂದು ಜಾರಿಗೆ ತಂದಿದೆ ಅಂದರೆ, ನಾವು ಕಾಟಾಚಾರಕ್ಕೆ ಅವತ್ತಿನ ದಿನ ಮಾತ್ರ. ಇನ್ನೋರ್ವ ಅತಿಥಿಗಳಾದ ಮಾಮಿನಕುರುವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪೀಟರ್ ಮೆಂಡೋನ್ಸಾ ಮಾತನಾಡಿ, ಇವತ್ತು ಭಾರತ ಅಭಿವೃದ್ಧಿ ಆಗದೇ ಇರಲು ಕಾರಣ ನಮ್ಮಲ್ಲಿರುವ ಬಡತನ, ಜನಸಂಖ್ಯೆಯೇ ಕಾರಣ ಎನ್ನುತ್ತಾರೆ. ಆದರೆ ನಮ್ಮ ದೇಶ ಹಿಂದುಳಿಯಲು, ಅಭಿವೃದ್ಧಿಯಾಗದೇ ಇರಲು ಮೂಲ ಕಾರಣ ವ್ಯಸನದಿಂದ ಎಂದು ಕಳವಳ ವ್ಯಕ್ತಪಡಿಸಿದರು. ನಮ್ಮ ದೇಶದಲ್ಲಿ ಯುವ ಸಮೂಹ ವ್ಯಸನಗಳಿಗೆ ಬಲಿಯಾಗುತ್ತಿದ್ದಾರೆ. ಇದರಿಂದ ನಮ್ಮ ದೇಶದ ಆರ್ಥಿಕ ಪ್ರಗತಿ ಕುಂಠಿತ ಆಗುತ್ತಿದೆ. ಇದನ್ನ ನಾವು ತಡೆಗಟ್ಟುವ ಕಾರ್ಯವನ್ನ ಮಾಡಬೇಕಿದೆ ಎಂದರು. ಅಥವಾ ಜನಸಂಖ್ಯೆ ಅಂತ ನೆನ್ಬಿಟ್ಬಳಿ, ಇಷ್ಟು ದಿನ ಯಾರಾದ್ರೂ ಶಾಲೆ ಹುಡುಗರು ಅಥವಾ ಯಾರಿಗಾದ್ರೂ ನಾವು ಕೇಳಿದ್ರೆ ನಮ್ಮ ಭಾರತ ದೇಶ ಹಿಂದುಳಿಯಲು, ಇನ್ನು ಅಭಿವೃದ್ಧಿ ಆಗದೆ ಇರಲು ಕಾರಣ ಏನಂತ ಕೇಳಿದ್ರೆ ಬಡತನ ಅಥವಾ ಜನಸಂಖ್ಯೆ ಅಂತ ಹೇಳ್ತಿದ್ರು. ಇವತ್ತು ನಾ ಹೇಳ್ತೇನೆ, ನಮ್ಮ ಭಾರತ ದೇಶ ಹಿಂದುಳಿಯಲು, ಅಭಿವೃದ್ಧಿ ಆಗದೆ ಇರಲು ಕಾರಣ ಈ ವ್ಯಸನಗಳು. ಯಾವುದೇ ಭಾಗದಲ್ಲಿ ಹೋಗ್ರಿ, ನಮ್ಮ ಭಾರತದಲ್ಲಿ ಯಾವುದೇ ಭಾಗದಲ್ಲಿ ಹೋಗಿ ಒಂದಲ್ಲ ಒಂದು ರೀತಿಯ ವ್ಯಸನಗಳಿಗೆ ಒಳಗೊಂಡಂತಹ ಜನರನ್ನು ನಾವು ಕಾಣ್ತೇವೆ. ಇದರ ಒಂದು ಜಾಲ ಅತಿ ದೊಡ್ಡ ಪ್ರಮಾಣದಲ್ಲಿ ಹರಡಿಕೊಂಡು ಬಿಟ್ಟಿದೆ. ಉತ್ಪಾದನೆ ಮಾಡೋರೊಬ್ರು, ಸೇಲ್ಸ್ ಮಾಡೋರೊಬ್ರು, ಕುಡಿಯೋರೊಬ್ರು, ಮತ್ತೆ ಇನ್ನಿತರ ಕೆಲಸ ಮಾಡೋರಿಬ್ರು. ಭಾರತ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇದರಲ್ಲೇ ತೊಡಗಿದ್ದಾರೆ. ಯುವ ಪೀಳಿಗೆ ಇವತ್ತು ನಾಶ ಆಗ್ತಾ ಇದೆ ಈ ವ್ಯಸನದಿಂದ. ವ್ಯಸನದಲ್ಲಿ ಹಲವಾರು ವಿಧಗಳನ್ನು ನೋಡ್ಬೋದು. ನಾ ಗುಟ್ಕಾ ಅಷ್ಟೇ ತಿಂತೇನೆ, ನನ್ನ ಹತ್ರ ಯಾವ್ದು ವ್ಯಸನ ಇಲ್ಲ ಅಂತ ಒಬ್ರು ಹೇಳ್ಬಹುದು. ಇನ್ನೊಬ್ರು ಹೇಳ್ಬಹುದು, ನಾ 60-30 ನೈಟ್ ಅಷ್ಟೇ ಕುಡಿತೇನೆ, ಇನ್ಯಾವುದೇ ನನಗೆ ವ್ಯಸನ ಇಲ್ಲ ಅಂತ ಹೇಳ್ಬಹುದು. ಇನ್ನೊಬ್ರು, ನಾ ಬೀಡಿ ಅಷ್ಟೇ ಸೇರ್ತೇನೆ, ಚಳಿಗಾಲದಲ್ಲಿ ಸ್ವಲ್ಪ ಬೇಕಾಗ್ತದೆ, ಅಥವಾ ಸಿಗರೇಟ್ ಅಷ್ಟೇ ಹೊಡಿತೇನೆ, ಇನ್ಯಾವುದು ವ್ಯಸನ ನನಗೆ ಇಲ್ಲ ಅಂತ ಹೇಳ್ಬಹುದು. ಆದ್ರೂ ಇದೆಲ್ಲ ವ್ಯಸನಗಳೇ. ಇದು ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ನಮ್ಮ ಭಾರತ ದೇಶ ಅವನತಿಯ ಹಂತಕ್ಕೆ ಹೋಗಲಿಕ್ಕೆ ಕಾರಣ ಮುಖ್ಯವಾಗಿ ಈ ವ್ಯಸನಗಳು. ಈ ನಮ್ಮ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ, ಕೆಲವೊಂದು ಭಾಗಗಳಲ್ಲಿ ನಾವು ವಿಸಿಟ್ ಮಾಡಿದವಾಗ ಗೊತ್ತಾಗ್ತದೆ ಈ ಒಂದು ದುಶ್ಚಟಗಳ ಪರಿಣಾಮ ಎಂತ ಭಯಾನಕವಾಗಿರ್ತದೆ ಅಂತ. ಅದಕ್ಕಾಗಿ ಈ ಒಂದು ಡಾಕ್ಟರ್ ಮಹಾನ್ ಶಿವಯೋಗಿ ಅವರು ತಮ್ಮ ಜೀವನದ ಅವಧಿಯಲ್ಲಿ ವೇದಿಕೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸುಮಂಗಲಾ ಭಟ್, ಮೋಹನ್ ಶೆಟ್ಟಿ, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ರವಿಗೌಡ, ಅರುಣ್ ಕುಮಾರ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಭಾವಚಿತ್ರಕ್ಕೆ ವೇದಿಕೆಯಲ್ಲಿರುವ ಗಣ್ಯರು ಪುಷ್ಪ ನಮನ ಸಲ್ಲಿಸಿದರು. ಜಾನ್ ಲೋಪಿಸ್ ಕಾರ್ಯಕ್ರಮ ನಿರ್ವಹಿಸಿದರು. ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.